ಸಿಂಗಲ್ ಯೂಸ್ ವಾಟರ್ ಬಾಟಲ್, ಪ್ಲಾಸ್ಟಿಕ್ ಕವರ್, ಎನಿವನ್ ಡಸ್ಟ್ಬಿನ್ ಯೂಸ್ ಮಾಡಿ. ಫಾರೆಸ್ಟರಲ್ಲಿ ಎಲ್ಲದರಲ್ಲಿ ಬಿಸಾಕಬೇಡಿ. ಸೇವ್ ಎನ್ವೈರನ್ಮೆಂಟ್, ಸೇವ್ ಲೇಕ್, ರಿವರ್, ಸಮುದ್ರ. ವೆಲ್ಕಮ್ ಟು ಇಂಟರ್ಸ್ಟೇಟ್ ಮಧ್ಯಪ್ರದೇಶ್ ಬಾರ್ಡರ್ ಚೆಕ್ ಪೋಸ್ಟ್. ಯಾವುದೇ ಇಂಟರ್ಸ್ಟೇಟಿಂದ ಬರುವಂಥ ಗಾಡಿಗಳನ್ನು, ಟಿಗಳನ್ನು ಇಲ್ಲಿ ಚೆಕ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜು ಇಲ್ಲಿ ತಗೋಬೇಕಾಗುತ್ತೆ ಅಥವಾ ನೀವು ಪಡೆದೇ ಇರಬೇಕು. ಮಧ್ಯಪ್ರದೇಶ್ ಬಾರ್ಡರ್ ಚೆಕ್ ಪೋಸ್ಟ್. ಮಧ್ಯಪ್ರದೇಶದ ಮೊದಲ ಟೋಲು ಪಾಸಾಗಿ ಬಂದಿದ್ದೀನಿ. ಬಾರ್ಡ್ರ್ ಆಲೆ ಗೊತ್ತೇ ಆಗಲಿಲ್ಲ ಪಾಸಾಗಿರೋದು. ಅರಣ್ಯ ಪ್ರದೇಶ ಇರೋದ್ರಿಂದ ಪಂಚ್ ರಿಸರ್ವ್ ಫಾರೆಸ್ಟ್. ಸೈಕಲ್ ಸ್ಟ್ಯಾಂಡ್ ಹೋಗಿದೆ. ಮಧ್ಯಪ್ರದೇಶ ಅರಣ್ಯ ಪ್ರದೇಶ ಇದು. ಮಹಾರಾಷ್ಟ್ರದ ಪಂಚ್ ಟೈಗರ್ ರಿಸರ್ವ್ ಫಾರೆಸ್ಟ್ ಏನಿದೆ ಅದೇ ಮುಂದೆ ಸಾಗುತ್ತೆ. ಇದು ಅರಣ್ಯ ಪ್ರದೇಶ. ನಾವು ಅರಣ್ಯ ಪ್ರದೇಶದಲ್ಲಿ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಕುಡಿದಂತಹ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಇತ್ಯಾದಿ ಕವರು ಎಲ್ಲವನ್ನು ಬಿಸಾಕೋದನ್ನು ಕಾಣ್ತಾ ಇದ್ದಾರೆ. ಇಲ್ಲೆಲ್ಲ ಪ್ಲಾಸ್ಟಿಕ್ಕು ಬಿದ್ದಿರೋದು. ಇನ್ನೂ ಹಿಂದೆ ಯಥೇಚ್ಛವಾಗಿ ಬಿದ್ದಿದೆ. ನಮ್ಮ ಮನಸ್ಸು ಬದಲಾಗಬೇಕು. ನಾವು ತೆಗೆದುಕೊಂಡಂತಹ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ ತಿಂದ ಮೇಲೆ ಅದನ್ನು ಮತ್ತೆ ಎಲ್ಲಿ ಡಸ್ಟ್ಬಿನ್ ಸಿಗುತ್ತೆ ಅಲ್ಲಿ ಹಾಕಬೇಕು ಅನ್ನೋ ಮನಸ್ಸು ಬದಲಾದಾಗ ನಮ್ಮ ಅರಣ್ಯ ಪ್ರದೇಶ ಮತ್ತು ಎಲ್ಲವೂ ಸ್ವಚ್ಛವಾಗಿ ಕಂಗೊಳಿಸುತ್ತೆ. ಮುಂದೆ ಪ್ಲಾಸ್ಟಿಕ್ ಇದೇ ರೀತಿ ಎಲ್ಲಂದ್ರಲ್ಲಿ ಬಿಸಾಕೋದ್ರಿಂದ ಪ್ಲಾಸ್ಟಿಕ್ ಕರ್ಮಕಾಂಡ, ಪ್ಲಾಸ್ಟಿಕ್ ಅಟ್ಟಹಾಸ ಹೆಚ್ಚುತ್ತೆ. ನಾವು ಉಳಿಯಲ್ಲ, ಪ್ಲಾಸ್ಟಿಕ್ ಉಳಿಯುತ್ತದೆ. ಮಧ್ಯಪ್ರದೇಶದ ಗಡಿಭಾಗದ ಅರಣ್ಯ ಪ್ರದೇಶದಿಂದ ನಮ್ಮ ಸೈಕಲ್ ರೈಡ್ ಈ ದಿನ ಮಧ್ಯಾಹ್ನ ಊಟ ಮುಗಿಸಿ ನಡೀತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಹೋಗುವಾಗ ಅಟ್ಲೀಸ್ಟ್ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಎಸಿಬೇಡಿ. ಡಸ್ಟ್ಬಿನ್ ತಗೋಗಿ ಹಾಕಿ. ನಿಮ್ಮ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಪರಿಸರವನ್ನು ಉಳಿಸಿ, ಬೆಳೆಸಿ. ಮಧ್ಯಪ್ರದೇಶದಲ್ಲಿ ಮೊದಲ ಬಾರಿಗೆ ವಾಸ್ತವ್ಯ. ಭಾರತ್ ಪೆಟ್ರೋಲಿಯಂ. ಮಧ್ಯಪ್ರದೇಶದಲ್ಲಿ ಮೊದಲ ಬಾರಿಗೆ ವಾಸ್ತವ್ಯ. ಭಾರತ್ ಪೆಟ್ರೋಲಿಯಂ.